ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಮದುವೆ ದಿನಾಂಕವನ್ನು ಯಾವಾಗ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫ್ಯಾಮಿಲಿ ಚಿಂತನೆಯನ್ನು ನಡೆಸ್ತಾ ಇದೆ ಮತ್ತು ಮದುವೆ ಇನ್ನಷ್ಟು ಅದ್ದೂರಿಯಾಗಿರಲಿದೆ ಅನ್ನೋದನ್ನು ವೈಷ್ಣವಿ ಮತ್ತು ವೈಷ್ಣವಿಯವರ ತಾಯಿ ಭಾನು ಅವರು ಹೇಳಿದ್ದುಂಟು. ಎಂಗೇಜ್ಮೆಂಟ್ನೇ ಈ ರೇಂಜಲ್ಲಿ ಆಗಿದ್ದಾರೆ, ಇನ್ನು ಮದುವೆ ಯಾವ ರೇಂಜ್ನಲ್ಲಿ ಆಗಬಹುದು ಅನ್ನೋದನ್ನು ಅಭಿಮಾನಿಗಳು ಪ್ರಶ್ನಿಸ್ತಾ ಇದ್ರು. ಮಾಧ್ಯಮದವರು ಈ ಪ್ರಶ್ನೆಯನ್ನು ಕೇಳಿದಾಗ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ವೆರೈಟಿ ಇರುತ್ತೆ, ಸಂಗೀತ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಮಜಾ ಅಂತೂ ಇರುತ್ತೆ, ಫನ್ ಅಂತೂ ಇರುತ್ತೆ, ತುಂಬ ಅದ್ದೂರಿಯಾಗಿಯೇ ಮದುವೆ ನೆರವೇರುತ್ತೆ ಅನ್ನೋದನ್ನು ವೈಷ್ಣವಿ ಅವರೇ ಹೇಳಿದರು. ಯಾಕಂದರೆ ವೈಷ್ಣವಿ ಅವರ ಹಸ್ಬೆಂಡ್ ಆಗ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತು ಅವರ ಭಾವಿ ಅತ್ತೆ ಕೂಡ ಒಂದೊಳ್ಳೆ ಕೆಲಸದಲ್ಲಿ ಇರೋದ್ರಿಂದ, ಗೌರ್ಮೆಂಟ್ ಜಾಬಲ್ಲಿ ಇರೋದ್ರಿಂದ, ಮನೆ ಕಡೆ ತುಂಬ ವೆಲ್ ಸೆಟಲ್ಡ್ ಆಗಿರೋದ್ರಿಂದ ಮತ್ತು ವೈಷ್ಣವಿ ಅವರು ಮನೆ ಕಡೆ ಚೆನ್ನಾಗಿದ್ದಾರೆ. ವೈಷ್ಣವಿಯವರ ತಂದೆ ತಾಯಿಯ ಕನಸು ಕೂಡ ಹೌದು, ವೈಷ್ಣವಿಯವರ ಮದುವೆಯನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ. ಹಾಗಾಗಿ ಒಂದು 5 ರಿಂದ 6 ದಿನಗಳ ಕಾಲ ಮದುವೆ ನೆರವೇರಬಹುದು ಅನ್ನೋದನ್ನು ನಿರೀಕ್ಷಿಸಲಾಗಿದೆ. ಇದು ವೈಷ್ಣವಿಯ ಕತೆ ಮತ್ತು ವೈಷ್ಣವಿ ಅವರ ಮದುವೆಯ ಕತೆ. ಇದೆಲ್ಲದರ ಬೆನ್ನಲ್ಲೇ ಈಗ ದಿಢೀರಂತ ವೈಷ್ಣವಿ ಅವರಿಗೆ ಮೊದಲು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಹುಡುಗ ಪ್ರತ್ಯಕ್ಷ ಆಗಿರೋದು, ಸುದ್ದಿಯಲ್ಲಿರೋದು ಇದೀಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ, ಸದ್ದು ಆಗ್ತಾ ಇದೆ. ಹಾಗಿದ್ರೆ ವೈಷ್ಣವಿ ಅವರ ಲೈಫ್ ಅಂತೂ ಸೆಟಲ್ ಆಗ್ತಾ ಇದೆ. ಯಾಕಂದರೆ ತುಂಬ ರಿಚ್ ಆಗಿರೋ, ಜವಾಬ್ದಾರಿ ಸ್ಥಾನದಲ್ಲಿ ಇರೋ ಹುಡುಗನನ್ನ ಮದುವೆ ಆಗ್ತಾ ಇದ್ದಾರೆ. ಅವರು ಬಯಸಿದಂತೆಯೇ ಒಳ್ಳೆ ಮನೆತನಕ್ಕೆ ಗೌರವ ಇರುವಂತಹ ವ್ಯಕ್ತಿತ್ವ ಇರುವಂತಹ ಹುಡುಗನನ್ನ ಮದುವೆಯಾಗಿ ಅವ್ರ ಫ್ಯಾಮಿಲಿಗೆ ಹೋಗ್ತಾ ಇದ್ದಾರೆ. ಆದರೆ ಮೊದಲು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಹುಡುಗನ ಕತೆ ಏನು, ಆತನ ಲೈಫ್ ಏನಾಗಿದೆ, ಎಂಗೇಜ್ಮೆಂಟ್ ಆಗಿ ತಪ್ಪು ಹೋದ್ಮೇಲೆ ಆತನ ಲೈಫ್ನಲ್ಲಿ ಆದಂಥ ಬದಲಾವಣೆಗಳು ಏನು, ಈಗ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ವೈಷ್ಣವಿ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನು ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ, ಆತನ ರಿಯಾಕ್ಷನ್ ಏನು, ಇದೀಗ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಸುದ್ದಿಯಲ್ಲಿ ಇದೆ. ಯಾವಾಗಲೂ ಪ್ರೀತಿ ಅಂತ ಬಂದಾಗ ಅಥವಾ ಮೋಸ ಅಂತ ಬಂದಾಗ ಹುಡುಗಿಯರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಕಾಲ ಇತ್ತು. ಆದರೆ ಇತ್ತೀಚೆಗೆ ಹುಡುಗಿಗಿಂತ ಹುಡುಗರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಹುಡುಗಿ ಏನೋ ಮದುವೆ ಆಗಿ ಹೊರಟೋಗ್ಬಿಡ್ತಾಳೆ, ಆದರೆ ಹುಡುಗರು ಮಾತ್ರ ಪ್ರೀತಿಯಲ್ಲಿ ಬಿದ್ದವರು ಆ ಹುಡುಗಿಯನ್ನು ನೆನಪಿಸ್ಕೊಂಡು ಮೋಸ ಹೋಗಿ ಕಣ್ಣೀರು ಹಾಕ್ತಾ ಇರ್ತಾರೆ, ಅಥವಾ ಆ ಪ್ರೀತಿ ಅಥವಾ ಆ ಹುಡುಗಿ ಸಿಗಲಿಲ್ಲ ಅಂತ ನೋವಿನಲ್ಲೇ ಕಾಲ ಕಳೀತಾರೆ. ಹುಡುಗಿಯರು ಒಂದು ರಿಲೇಷನ್ಶಿಪ್ಪನ್ನು ಮರೆತು ಇನ್ನೊಂದು ರಿಲೇಷನ್ಶಿಪ್ಪನ್ನು ಅಪ್ಪಿಕೊಂಡಂತೆ ಹುಡುಗರು ಅಷ್ಟು ಈಸಿಯಾಗಿ, ಅಷ್ಟು ಸುಲಭವಾಗಿ ಇನ್ನೊಂದು ರಿಲೇಷನ್ಶಿಪ್ಪನ್ನು ಒಪ್ಕೊಳ್ಳಲ್ಲ ಅನ್ನೋದು ಹುಡುಗರ ವಾದ ಆಗಿದೆ. ಆ ಕಾರಣಕ್ಕಾಗಿಯೇ ಕೆಲವು ನೊಂದ ಜೀವಗಳು ಇದೀಗ ವೈಷ್ಣವಿ ಜೊತೆಗೆ ಮೊದಲು ಮದುವೆ ಫಿಕ್ಸ್ ಆಗಿದ್ದಂಥ ವಿದ್ಯಾಭರಣ KS ಅವರು ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಪಾಪ ಆ ಜೀವ ಇದನ್ನು ಹೇಗೆ ತಡ್ಕೋಬಹುದು, ಇಷ್ಟು ಅದ್ದೂರಿಯಾಗಿ ವೈಷ್ಣವಿಯವರು ಎಂಗೇಜ್ ಆಗ್ತಾ ಇರೋದಕ್ಕೆ ಅವ್ರು ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇರ್ಬೋದು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವಿದ್ಯಾಭರಣ ಅವರು ಮೊದಲು ವೈಷ್ಣವಿ ಜೊತೆಗೆ ಎಂಗೇಜ್ಮೆಂಟ್ ಆದಂಥ ಹುಡುಗ. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿತ್ತು ಅಂತ ಹೇಳಿದ್ರು ಕೂಡ ವೈಷ್ಣವಿ ಅವರು ಇಷ್ಟಪಟ್ಟಿದ್ರು. ಒಂದು ಶೂಟಿಂಗ್ ಸೆಟ್ನಲ್ಲಿ ಇಬ್ಬರ ಪರಿಚಯ ಆಗಿತ್ತು ಅನ್ನೋದನ್ನು ಕೂಡ ಕೆಲವರು ಹೇಳಲಾಗಿತ್ತು. ಆದರೆ ವಿದ್ಯಾಭರಣ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ವೈಷ್ಣವಿ ಅವರು ಬಿಗ್ ಬಾಸ್ನಿಂದ ಬಂದ ನಂತರ ಅವರಿಗೆ ಸಾಕಷ್ಟು ಪ್ರಪೋಸಲ್ಗಳು ಬಂದಿದ್ದು. ಅದೇ ರೀತಿಯಾಗಿ ನಾವು ಕೂಡ ಅವರ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡಿ ಹೀಗೆ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ಹುಡುಗಿನ ಕೊಡ್ತೀರಾ ಅಂತ ಕೇಳಿದಾಗ ಅವರು ಓಕೆ ಫೈನ್, ನಿನಗಿಂತ ಹುಡುಗ ಬೇಕಾ ಅಂತ ಹೇಳಿ ನನ್ನ ಜಾತಕವನ್ನು ಇಸ್ಕೊಂಡ್ರು. ಹಾಗೆಯೇ ವೈಷ್ಣವಿ ಅವರ ಡೇಟ್ ಆಫ್ ಬರ್ತು ಮತ್ತು ಅವರ ಜಾತಕವನ್ನು ಕೊಟ್ಟರು. ನಾವು ಅದನ್ನು ಜಾತಕವನ್ನು ನೋಡಿದಂಥ ಸಂದರ್ಭದಲ್ಲಿ 36 ಗಣಕೂಟಗಳು ಕೂಡಬೇಕಂತೆ, ನಮ್ಮದು 35 ಗಣಕೂಟಗಳು ಕೂಡಿದ್ವು. ಹಾಗಾಗಿ ಇದು ನಿಜವಾಗ್ಲೂ ಅದ್ಭುತವಾದಂಥ ಜೋಡಿ, ಈ ಥರ ಆಗೋದೇ ಇಲ್ಲ, ತುಂಬ ರೇರು. ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ ಅಂತ ಜ್ಯೋತಿಷ್ಯರು ಹೇಳಿದಂತೆಯೇ ನಾವು ಎಂಗೇಜ್ಮೆಂಟನ್ನು ಮಾಡ್ಕೊಳ್ಬೇಕು ಅಂತ ಮುಂದಾದ್ವಿ ಅನ್ನೋದನ್ನು ಹೇಳಿದರು. ಆದರೆ ಎಂಗೇಜ್ಮೆಂಟ್ ಏನೋ ಆಯಿತು, ಇನ್ನೇನು ಮದುವೆ ಡೇಟು ಫಿಕ್ಸ್ ಆಗಬೇಕು ಅನ್ನುವಷ್ಟರಲ್ಲಿಗೆ ವಿದ್ಯಾಭರಣ ಅವರು ಸರಿ ಇಲ್ಲ, ಅವ್ರ ಹಿನ್ನೆಲೆ ಚೆನ್ನಾಗಿಲ್ಲ, ಬೇರೆ ಹುಡುಗಿಯರ ಜೊತೆಗೂ ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ದರು, ಮೋಸ ಮಾಡ್ತಿದ್ದಾರೆ, ಫ್ಲರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆಗೆ ಆಡಿಯೋ ಇದೆ, ವಿಡಿಯೋ ಇದೆ ಅಂತ ಹುಡುಗಿಯರಿಬ್ಬರು ಮಾತನಾಡ್ಕೊಂಡಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೆಣ್ಣು ಹೆತ್ತವರಿಗೆ ಸಹಜವಾಗಿಯೇ ಒಂದು ಅನುಮಾನ ಇದ್ದೇ ಇರುತ್ತೆ, ಅಯ್ಯೋ ಹೇಗಪ್ಪ ಇಂಥ ಹುಡುಗನಿಗೆ ನಾವು ಮದುವೆ ಮಾಡಿಕೊಡೋದು ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆಯಲ್ಲಿ ಕೊನೆಯದಾಗಿ ವೈಷ್ಣವಿ ಬೇಸತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಸ್ಟೇಟಸ್ ಹಾಕ್ತಾರೆ, ಇನ್ಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರಿಗೆ ಗೊತ್ತಿಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾರೆ. ಆ ಮುಖಾಂತರವಾಗಿ ಏನು ನಿಶ್ಚಿತಾರ್ಥ ಆಗಿತ್ತು
ಆಗಿತ್ತು ಆ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಟ್ಬಿಡ್ತಾರೆ ವೈಷ್ಣವಿ. ಬಟ್ ಇದರಿಂದ ವೈಷ್ಣವಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದು ಹೌದು. ಸ್ವಲ್ಪ ದಿನಗಳ ಕಾಲ ಮನೆಯಿಂದ ಹೊರಗೂ ಬಂದಿರಲಿಲ್ಲ, ಯಾರ ಜೊತೆಗೆ ಮಾತು ಆಡಿರಲಿಲ್ಲ, ಅದಲ್ಲದೆ ಯಾವುದೇ ಫಂಕ್ಷನ್ಸ್ನಲ್ಲೂ ಕೂಡ ಅಟೆಂಡ್ ಮಾಡಿರಲಿಲ್ಲ. ಸ್ವಲ್ಪ ಗ್ಯಾಪ್ ಆದ ನಂತರ ಸೀತಾರಾಮ ಸೀರಿಯಲನ್ನು ಅವರು ಒಪ್ಕೊಳ್ತಾರೆ. ಅದಾದಮೇಲೆ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಆದರೆ ಇದಾದಮೇಲೆ ಈಗ ಸಡನ್ ಆಗಿ ಮದುವೆ ಆಗ್ತಾ ಇದ್ದೀನಿ, ಎಂಗೇಜ್ಮೆಂಟ್ ಆಗ್ತಾ ಇದೆ, 1 ವರ್ಷದಿಂದ ಈ ಹುಡುಗ ಪರಿಚಯ, ಮ್ಯಾಟ್ರಿಮೋನಿಯಲ್ಲಿ ನೋಡಿ ಮದುವೆ ಆಗ್ತಿರೋದು ಅಂತ ಹೇಳ್ಕೊಳ್ತಾ ಇದ್ದ ಹಾಗೇನೆ ಹಳೆಯ ಇಂಟರ್ವ್ಯೂಗಳು, ಹಳೆಯ ಫೋಟೋಸ್ಗಳು, ಹಳೆಯ ವಿಡಿಯೋಗಳು, ಹಳೆಯ ಸುದ್ದಿಗಳು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಆ ಪೈಕಿ ಮೊದಲು ಫಿಕ್ಸ್ ಆಗಿದ್ದಂಥ ವಿದ್ಯಾಭರಣ ಅವರ ಬಗ್ಗೆ ಇದೀಗ ಹುಡ್ಕೋಕೆ ಶುರು ಆಗಲಾಗಿದೆ. ಹಾಗೆ ನೋಡಿದ್ರೆ ವಿದ್ಯಾಭರಣ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಚಾಕ್ಲೇಟ್ ಹುಡುಗ, ಹಾಗೆಯೇ ಇನ್ನು ಬೇರೆ ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಆ ಸಿನಿಮಾಗಳು ಅದು ಏನಾಯಿತು ಅನ್ನೋದು ಗೊತ್ತೂ ಇಲ್ಲ. ಮುಂದೆ ಯಾವ ಸಿನಿಮಾಗಳ ಆಫರ್ಗಳು ಅವ್ರಿಗೆ ಬಂದಿಲ್ಲ. ಯಾವುದೇ ಸಿನಿಮಾದಲ್ಲೂ ಅವ್ರು ನಟಿಸ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಆ್ಯಕ್ಟಿವ್ ಆಗಿಯೂ ಕೂಡ ಇಲ್ಲ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಅವರು ವೈಷ್ಣವಿ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದು 2023ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ತುಂಬ ಸೈಲೆಂಟ್ ಆಗಿದ್ದಾರೆ. ದೇವರು, ದೇವಸ್ಥಾನ ಅಂತ ಮೊರೆ ಹೋಗಿದ್ದಾರೆ. ಅವರ ಫ್ಯಾಮಿಲಿ ಜೊತೆಗೆ ದೇವಸ್ಥಾನಗಳಿಗೆ ಟ್ರಿಪ್ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಅವರು ಮದುವೆ ಆಗೋದಾಗಿರ್ಬೋದು ಅಥವಾ ಬೇರೆ ಸಿನಿಮಾಗಳನ್ನ ಒಪ್ಕೊಳ್ಳೋದಾಗಿರ್ಬೋದು, ಇದ್ಯಾವುದನ್ನು ಮಾಡ್ತಾ ಇಲ್ಲ. ಮೇ ಬಿ ಆಗ ಹೆಸರು ಹಾಳಾಗಿದ್ದು, ಡ್ಯಾಮೇಜ್ ಆಗಿದ್ದು, ಇದರಿಂದ ಅವರ ಇಡೀ ಫ್ಯಾಮಿಲಿ ಹೊರಗೆ ಬಂದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರು ಸೈಲೆಂಟ್ ಆಗಿದ್ದಾರೆ. ಆದರೆ ಒಂದು ರಿಲೇಷನ್ಶಿಪ್ಪು ಅಂದಾಗ ಹುಡುಗ ಹುಡುಗಿ ಇಬ್ಬರಿಗೂ ಕೂಡ ನೋವು ಆಗುತ್ತೆ. ಒಂದು ಹುಡುಗಿ ಜೀವನ ಅಂತ ಅಂದಾಗ ಎಲ್ಲರೂ ಧ್ವನಿ ಎತ್ತುತ್ತಾರೆ. ಹುಡುಗನ ಜೀವ ಅಂತ ಅಂದರೆ ಯಾರು ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನೋದನ್ನೇ ಇದೀಗ ಹುಡುಗರು ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ವೈಷ್ಣವಿಗೂ ಮೋಸ ಆಗಿತ್ತು. ವೈಷ್ಣವಿದು ಏನು ತಪ್ಪಿಲ್ದೇನೆ ಅವ್ರ ನೋವನ್ನು ಅನುಭವಿಸಿದ್ರು. ಅವ್ರ ಲೈಫ್ ಚೆನ್ನಾಗಿರಲಿ ಅನ್ನೋದು ಇಲ್ಲೆಲ್ಲರ ಆಶಯ ಕೂಡ ಹೌದು.